ವಾರ್ನ ಎಫೆಕ್ಟ್ ಚಿನ್ನದ ಬೆಲೆ ಇಳಿಯತ್ತಾ ಹೆಚ್ಚತ್ತಾ? ಕಳೆದ 2 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇದೆ. ಅಚ್ಚರಿಯನ್ನ ಮೂಡಿಸ್ತಾ ಇದೆ ಚಿನ್ನ ಬೆಳ್ಳಿಯ ಮಾರ್ಕೆಟ್ನ ಈ ಒಂದು ನಡೆ. ದರ ಇಳಿಕೆ ತಾತ್ಕಾಲಿಕನ ಮತ್ತೆ ಏರತ್ತಾ ಚಿನ್ನದ ಬೆಲೆ? ಆಭರಣ ತಜ್ಞರ ಬಳಿ ಈ ಪ್ರಶ್ನೆ ಮುಂದಿಟ್ಟಾಗ ಸಿಕ್ಕ ಉತ್ತರ ಆದ್ರೂ ಏನು? ಅಶ್ವವೇಗ ನ್ಯೂಸ್ ಜೊತೆ ಆಭರಣ ತಜ್ಞ ರವಿಕುಮಾರ್ ಮಾತನಾಡಿದ್ದಾರೆ. ವಾರ್ನ ಎಫೆಕ್ಟ್ನಿಂದಾಗಿ ಚಿನ್ನದ ಬೆಲೆ ಇಳಿಕೆಯಾಗತ್ತಾ ಅಥವಾ ಏರತ್ತಾ? ಗೊಂದಲದಲ್ಲಿ ಹೂಡಿಕೆದಾರರು ಜೊತೆಗೆ ಗ್ರಾಹಕರು ಕೂಡ ಇದ್ದಾರೆ. ಕಳೆದ 2 ಡೇಸ್ ಇಂದ ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆಯನ್ನ ಕಾಣ್ತಾ ಇರುವಂಥದ್ದು ನಮ್ಮ ಗಮನಕ್ಕಿರುವಂಥದ್ದು. ಅಚ್ಚರಿಯನ್ನ ಮೂಡಿಸ್ತಾ ಇದೆ ಚಿನ್ನ ಬೆಳ್ಳಿಯ ಈ ಒಂದು ಮಾರ್ಕೆಟ್ನ ನಡೆ. ಸಿಕ್ಕಾಪಟ್ಟೆ ಕ್ರಾಶ್ ಆಗ್ತಾ ಇದೆ, ಜಂಪ್ ಆಗ್ತಾ ಇದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಒಂದಷ್ಟು ಏರಿಳಿತಗಳು ಕಂಡು ಬರ್ತಾ ಇದೆ. ಆಭರಣ ತಜ್ಞರ ಬಳಿ ಪ್ರಶ್ನೆಯನ್ನ ಮುಂದಿಟ್ಟಾಗ ಏನ್ ಹೇಳಿದ್ರು? ಅಶ್ವವೇಗ ನ್ಯೂಸ್ ಜೊತೆ ಆಭರಣ ತಜ್ಞ ರವಿಕುಮಾರ್ ಮಾತನಾಡಿದ್ದಾರೆ. ವಾರ್ ಎಫೆಕ್ಟ್ ನಿಂದಾಗಿ ಕಳೆದ 1 ಮಂತಿಂದ ಕೂಡ ಚಿನ್ನ ಬೆಳ್ಳಿಯ ದರದಲ್ಲಿ ನಾವು ವ್ಯತ್ಯಾಸವನ್ನ ಕಾಣ್ತಾ ಇದ್ದೀವಿ. ಹೂಡಿಕೆದಾರರು ಮತ್ತೆ ಗ್ರಾಹಕರು ಗೊಂದಲದಲ್ಲೇ ಇದ್ದಾರೆ. ಬಟ್ ಯಾವಾಗ ಯುದ್ಧ ಆರಂಭ ಆಯಿತು ಆವಾಗಿಂದ ಕೂಡ ಆ ಯುದ್ಧದ ಎಫೆಕ್ಟ್ ಚಿನ್ನದ ಮೇಲೆ ಬೀಳುತ್ತೆ, ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ಚಿನ್ನ ಕೊಳ್ಳೋಕೆ ಇದು ಒಳ್ಳೆ ಟೈಮ್, ಹರಿಯಪ್ ಅಂತ ಹೇಳ್ತಿದ್ದಾರೆ. ಬೆಲೆ ಇಳಿದಿದೆ, ಖರೀದಿ ಮಾಡಿ, ಮತ್ತೆ ಏರೋದು ಫಿಕ್ಸ್. ಚಿನ್ನದ ದರದಲ್ಲಿ ಇಳಿಕೆ ಕಾಣುವುದು ಅಸಾಧ್ಯ. ಯುದ್ಧದ ಹಿನ್ನೆಲೆ ಗಗನಕ್ಕೇರಲಿದೆ ಚಿನ್ನದ ದರ ಅಂತ ಹೇಳಿದ್ದಾರೆ. ಆಭರಣ ತಜ್ಞ ರವಿಕುಮಾರ್ ಮಾತನಾಡಿದ್ದಾರೆ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ. ಒಂದಷ್ಟು ಕುತೂಹಲಕಾರಿ ಅಂಶಗಳಿಂದ ಬಿಚ್ಚಿಟ್ಟಿದ್ದಾರೆ. ಸದ್ಯಕ್ಕೆ ಚಿನ್ನದ ಆಮದಿಗೆ ತೊಂದರೆ ಆಗಿಲ್ಲ. ಯುದ್ಧ ಹೀಗೆ ಮುಂದುವರೆದ್ರೆ ತೊಂದರೆ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಯುದ್ಧ ಕ್ಲಿಯರ್ ಆಗದಿದ್ರೆ ಕಷ್ಟ. ಯುದ್ಧ ಆದಾಗಲೆಲ್ಲ ಚಿನ್ನ ಬೆಳ್ಳಿಯ ದರದಲ್ಲಿ ಹೆಚ್ಚಿಗೆ ಆಗತ್ತೆ. ಒಂದ್ ವೇಳೆ ಇಳಿದ್ರೂ ಕೂಡ ಚಿನ್ನದ ದರದಲ್ಲಿ 10% ಮಾತ್ರ ಇಳಿಕೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಆಭರಣ ತಜ್ಞ ರವಿಕುಮಾರ್ ಮಾತನಾಡಿದ್ದಾರೆ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ. ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಭೀತಿ ಮತ್ತಷ್ಟು ರೋಚಕವಾಗ್ತಾ ಇರುವಂತಹದ್ದು, ದಿನದಿಂದ ದಿನಕ್ಕೆ ಭಯಾನಕವಾಗಿ ಜನರಲ್ಲಿ ಭಯವಾದ ವಾತಾವರಣ ಹುಟ್ಟಿಸ್ತಾ ಇರುವಂತದ್ದು. ಇದರ ಜೊತೆಗೆ ಈಗ ಇಂಡಿಯಾಗೂ ಸಹ ಏನು ಚಿನ್ನ ಮತ್ತು ಬೆಳ್ಳಿ ಬರ್ತಾ ಇತ್ತು, ಅದರಲ್ಲೂ ಸಹ ಒಂದಷ್ಟು ಬದಲಾವಣೆಗಳು ಕಾಣ್ತವೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಸೊ ಈ ಎಲ್ಲದರ ಕುರಿತು ಮಾತನಾಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಕರ್ನಾಟಕ ರಾಜ್ಯ ಜುವೆಲರಿ ಅಸೋಸಿಯೇಷನ್ ಖಜಾಂಚಿಗಳಾಗಿರುವಂತಹ ರವಿಕುಮಾರ್ BV ಅವರು. ಅವರೊಟ್ಟಿಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಸರ್, ಈಗ ಸದ್ಯಕ್ಕೆ ಏನು ಯುದ್ಧ ನಡೀತಾ ಇದೆ, ತಮಗೂ ಗೊತ್ತಿರುವಂತಹ ವಿಚಾರ. ಸೊ ಈಗ ಬೇರೆ ದೇಶಗಳ ಮಧ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದಾಗಿ ಈಗ ನಾವು ಏನ್ ತರಿಸ್ಕೋತಾ ಇದ್ವಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಾಗಿರ್ಬೋದು, ಮತ್ತೆ ನಮಗ್ ಬರುವಂತಹದ್ರಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಹೌದಾ, ನಮಗೇನಾದ್ರೂ ಸಮಸ್ಯೆ ಆಗುತ್ತಾ ಅಲ್ಲಿಂದ ತರುವಂತಹ ಚಿನ್ನ ಬೆಳ್ಳಿಯ ದರದಲ್ಲಿ ಅನ್ನುವಂಥದ್ದು? ನೋಡಿ, ಚಿನ್ನ ಬಂದು ನಮ್ಮ ದೇಶದಲ್ಲಿ ಪ್ರೊಡಕ್ಟಿವಿಟಿ ತುಂಬ ಕಮ್ಮಿ ಆಗಿದೆ. ಸೊ ಮ್ಯಾಕ್ಸಿಮಮ್ ನಮ್ಗೆ ಇವಾಗ ನಾವು ಚಿನ್ನ ಇಲ್ಲೇನು ಉಪಯೋಗ ಮಾಡ್ತೀವೋ 90% ನಾವು ಡಿಪೆಂಡ್ ಆಗಿರೋದು ಇಂಪೋರ್ಟ್ಸ್ ಮೇಲೇ. ಆ ಇಂಪೋರ್ಟ್ಸ್ ಅಂದರೆ ಈ ಹಲವಾರು ಕಂಟ್ರಿಗಳಿಂದ ಬರುತ್ತೆ. ಕೆಲವು ಸಲ ಲಂಡನ್ನಿಂದ ಬರುತ್ತೆ, ದುಬೈಯಿಂದ ಬರುತ್ತೆ, ತುಂಬ ಕಡೆಯಿಂದ ಚಿನ್ನ ಬರುತ್ತೆ. ಎಲ್ಲ ಥ್ರೂ ಬ್ಯಾಂಕ್ ಮೂಲಕ ಲೀಗಲ್ ಆಗೇ ಬರ್ತಾ ಇದೆ ಎಲ್ಲ. ಇವಾಗ ಈ ಒಂದು ಪರಿಸ್ಥಿತಿ ಈ ಥರ ಬಂದಾಗ ಇಂಪೋರ್ಟ್ಸ್ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಟ್ರಾನ್ಸಿಟ್ ಮಾಡೋಕ್ಕಾಗತ್ತೋ ಇಲ್ಲೋ ಅಂತಾಗತ್ತೆ. ಒಂದು ಆರ್ಟಿಫಿಷಿಯಲ್ ಡಿಮ್ಯಾಂಡು ಕ್ರಿಯೇಟ್ ಆಗುತ್ತೆ. ಅದರ ಮೇಲೆ ಪ್ರಪಂಚದಲ್ಲಿ ಏನೇ ಒಂದು ಯುದ್ಧ ಎಲ್ಲೇ ಆಗಲಿ, ಅಕಸ್ಮಾತ್ ಪ್ರಪಂಚ ಎಲ್ಲೂ ಸುರಕ್ಷೆ ಇಲ್ಲ ಅಂದರೆ
ಇವಾಗ ಆಗಿರೋದು ಏನಂದರೆ ಎಲ್ಲ ಸೆಂಟ್ರಲ್ ಬ್ಯಾಂಕ್ಸ್ ದಟ್ ಈಸ್ ಗೌರ್ಮೆಂಟ್ ಬ್ಯಾಂಕ್ಸ್, ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಹೆಂಗಿದೆಯೋ ಅದೇ ಥರ ಅಲ್ಲೂ ಅವರಲ್ಲಿ ಫೆಡ್ ಬ್ಯಾಂಕ್ ಅಂತಿರುತ್ತೆ. ಒಂದೊಂದು ದೇಶದಲ್ಲಿ ಈ ಥರ ಅವರ ಸರ್ಕಾರಿ ಬ್ಯಾಂಕ್ಗಳಿರುತ್ತೆ. ಇದು ಚಿನ್ನ ಇಷ್ಟು ದಿನ ಮೇಲಕ್ಕೆ ಹೋಗಿರೋ ಕಾರಣ ಕೂಡ ಅಷ್ಟೇ, ಪ್ರಪಂಚ ಸುರಕ್ಷೆ ಇಲ್ಲ ಅಂತ ಸುರಕ್ಷಾಧಾಮಕ್ಕಾಗಿ ಸರ್ಕಾರಗಳೇ ಪರ್ಚೇಸ್ ಮಾಡಿ ಡಾಲರ್ನ ಬೀಟ್ ಮಾಡೋದಕ್ಕೋಸ್ಕರ ನಾಳೆ ದಿನ ಡಾಲರ್ ಎಕ್ಸ್ಪೆನ್ಸಿವ್ ಆಗ್ಬೋದು, ಅಕಸ್ಮಾತ್ ಡಾಲರ್ ವ್ಯಾಲ್ಯೂ ಕಮ್ಮಿ ಆಗ್ಬೋದು. ಆ ಥರ ಒಂದು ಸನ್ನಿವೇಶ ಬಂದರೆ ಕಾಪಾಡ್ಕೊಳೋದಕ್ಕೆ ಏನಾಗುತ್ತೆ, ಸುರಕ್ಷಾಧಾಮಕ್ಕೆ ಎಲ್ಲ ಏನು ಮಾಡಿದ್ದಾರೆ, ಚಿನ್ನ ಪರ್ಚೇಸ್ ಮಾಡಿದ್ದಾರೆ. ಅದು ಟನ್ನುಗಳೇ 2024 ಪರ್ಚೇಸ್ ಮಾಡ್ತಾನೆ ಇದ್ದಾರೆ, ಇಂದಿಗೂ ಮಾಡ್ತಾನೆ ಇದ್ದಾರೆ. ಏನು ಈ ಥರ ಒಂದು ಸನ್ನಿವೇಶ ಆಗ್ಬೋದು ಅಂತೇಳಿ ಇವಾಗ ಚಿನ್ನ ಯಾರು ಪರ್ಚೇಸ್ ಮಾಡಿ ಇಟ್ಕೊಂಡಿರೋ ಸುರಕ್ಷಿತವಾಗಿ ಅವರು ಒಂಥರ ಸೇಫ್ ಫೀಲ್ ಆಗ್ತಾ ಇದ್ದಾರೆ. ಅವರು ನಮಗೆ ಒಂದು ಸುರಕ್ಷಿತದಲ್ಲಿ ಇರೋದ್ರಿಂದ ನಮಗೆ ಏನು ಯೋಚನೆ ಇಲ್ಲ, ಚಿನ್ನದಲ್ಲಿ ನಮಗೆ ಸೆಕ್ಯೂರಿಟಿ ಇದೆ ಅಂತ ಹೇಳಿ. ಇದು ಈ ಥರ ಸನ್ನಿವೇಶಗಳು ನಮಗೆ ಶುರುವಲ್ಲಿ ಕಾಣ ಬಂದಿಲ್ಲ. ಆಮೇಲೆ ಈ ಯಾವಾಗ ಆ ಕಾಲದಲ್ಲಿ ಇರಾನ್ ಇದು ಕುವೈಟು ಇರಾಕು ಯುದ್ಧ ಆದಾಗ ಆ ಸಮಯದಲ್ಲಿ ಬಂತು. ಆಮೇಲೆ ಕೋವಿಡ್ ಟೈಮಲ್ಲೂ ಇದೇ ಥರ ಪ್ರಪಂಚ ಏನಾಗತ್ತೋ, ಏನೆಲ್ಲಿ ಮುಳುಗೋಗತ್ತೋ, ಏನು ಯಾವಾಗ ಪೀರಿಯಡ್ ಆಫ್ ಅನ್ಸರ್ಟನಿಟಿ ಅಂತೀವಿ, ಅಂಥ ಒಂದು ಪೀರಿಯಡ್ ಬಂದಾಗ ಏನಾಗ್ತದೆ, ಶೇರ್ ಮಾರ್ಕೆಟು ಬಿದ್ದೋಗ್ಬೋದು, ಬ್ಯಾಂಕ್ಗಳು ಮುಳುಗೋಗ್ಬೋದು. ಕೆಲವು ಸಲ ಬ್ಯಾಂಕ್ಗಳು, ಕೆಲವು ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಮುಳುಗೋದಾಗ ಕೂಡ ಇದೇ ಥರ ಸನ್ನಿವೇಶ ಬಂತು. ಈ ಥರ ಏನೇ ಒಂದು ಕೆಟ್ಟ ಪರಿಸ್ಥಿತಿ ಪ್ರಪಂಚ ನೋಡುತ್ತೋ ಆವಾಗ ಏನಾಗುತ್ತೆ, ನಮ್ಗೆ ಹಾಕಿರೋ ದುಡ್ಡು ನಮ್ಮ ಬ್ಯಾಂಕಲ್ಲಿ ಬರುತ್ತೋ ಇಲ್ಲೋ, ನಾವು ಕಾರ್ಪೊರೇಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ, ಶೇರ್ ಮಾರ್ಕೆಟ್ ಏನಾಗುತ್ತೋ ಅಂತ ಅದಕ್ಕೆ ಗಬಕ್ಕಂತ ಏನು ಮಾಡ್ತಾರೆ, ಮೊದಲು ಚಿನ್ನ ತೆಗೆದಿಟ್ಬೇಡ, ನಮ್ಮ ದುಡ್ಡು ಭದ್ರ ಇರಲಿ ಅಂತ. ಈ ಕಾನ್ಸೆಪ್ಟು ಇದೇನು ಹೊಸದೇನಲ್ಲ. ನಮ್ಮ ಭಾರತ ದೇಶದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದ್ರು ಅಷ್ಟೇ, ಯಾವುದೋ ಒಂದು ಚಿನ್ನ ತೆಗೆದಿಟ್ಕೊಳ್ಳೋಣ, ನಾಳೆ ಕಷ್ಟ ಕಾಲಕ್ಕಾಗತ್ತೆ ಅನ್ನೋದು. ಅದು ಇವಾಗ ಪ್ರಪಂಚ ಎಲ್ಲ ಕಳ್ತಿದ್ದಾರೆ. ಪ್ರಪಂಚದಲ್ಲಿ ಮುಂಚೆ ಯಾರು ಚಿನ್ನ ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಇವಾಗ ಚೈನಾ ಆಗಲಿ, ಈವನ್ ಇವಾಗ ಹೊಸದಾಗಿರೋ ಪೋಲ್ಯಾಂಡ್ ಆಗಲಿ, ಇನ್ನು ಪೋಲ್ಯಾಂಡ್ ಹೊಸದೇನಲ್ಲ ದೇಶ, ಅವರೆಲ್ಲ ಚಿನ್ನ ಪರ್ಚೇಸ್ ಮಾಡ್ತಾರದು ಹೊಸದಾಗಿ ಮಾಡ್ತಾ ಇದ್ದಾರೆ. ಯಾರ್ಯಾರು ಚಿನ್ನ ಪರ್ಚೇಸ್ ಮಾಡಿಲ್ಲ ಎಲ್ರಿಗೂ ಈಗ ಚಿನ್ನದ ಮೇಲೆ ಕುತೂಹಲ ಬಂದಿದೆ. ಇಲ್ಲಿ ನಮ್ಮ ವ್ಯಾಪಾರದಲ್ಲೂ ಅಷ್ಟೇ, ಮುಂಚೆ ಒಂದು ಬಳೆ ಬೇಕು, ಸರ ಬೇಕು ಅನ್ನೋರು ಕೂಡ ಇವಾಗ ನಮಗೊಂದು ಬಾರ್ ಚಿನ್ನ ಕೊಟ್ಬಿಡಿ, ಒಂದು 50 ಗ್ರಾಮ್ ಕೊಟ್ಬಿಡಿ, 100 ಗ್ರಾಮ್ ಕೊಟ್ಬಿಡಿ ಅಂಥೇಳಿ ಸುರಕ್ಷಾಧಾಮ ಅನ್ನೋದು ಎಲ್ಲರಿಗೂ ಬಂದಿದೆ. ಅಂದರೆ ಪ್ರತಿಯೊಬ್ಬರು, ಈವನ್ ಕಸ್ಟಮರಲ್ಲಿ ಕೂಡ ನನಗೆ ಒಡವೆ ಬೇಕು ಅಂತ ಇಲ್ಲ, ಚಿನ್ನ ತೆಗೆದಿಟ್ಬೇಡ. ಇವಾಗ ಬೆಳ್ಳಿನೂ ಅಷ್ಟೇ, ಮೊನ್ನೆ ಎಲ್ಲ ಜಾಸ್ತಿ ಆದಾಗ ಬೇಕೋ ಬೇಡವೋ, ಏನಾಗತ್ತೋ ಏನೋ, ಬೆಳ್ಳಿ ತೆಗೆದಿಟ್ಬೇಡ ಅಂತ. ಆ ಥರ ಈ ಒಂದು ಪೀರಿಯಡ್ ಆಫ್ ಅನ್ಸರ್ಟನಿಟಿಯಿಂದ ಎಲ್ಲರೂ ಮೆಟಲ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಕಾರಣದಿಂದ, ಅದ್ರ ಜೊತೆಗೆ ಈ ಥರ ನಾವು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ರೆ ಡಿಮ್ಯಾಂಡ್ ಬೆಳೆಯುತ್ತೆ. ಡಿಮ್ಯಾಂಡ್ ಬೆಳೆದಾಗ ಏನಾಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ಆ ಕಾರಣದ ವೆರಿ ಇಂಪಾರ್ಟೆಂಟ್ ಕಾರಣ, ಆ ಕಾರಣಕ್ಕೆ ಎಲ್ಲ ಬೆಲೆ ಜಾಸ್ತಿ ಆಗಿರುತ್ತೆ. ತುಂಬಾ ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ, ಸೊ ನೋಡಿದ್ರಲ್ಲ, ಇದಿಷ್ಟು ಇವರು ಏನು ಕರ್ನಾಟಕ ರಾಜ್ಯ ಜ್ಯುವೆಲರಿ ಅಸೋಸಿಯೇಷನ್ ನ ಖಜಾಂಚಿಗಳ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.